ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಲ್ಲಿ ನಾವು ಐ, ಯು, ವಿ, ದೇ, ಹಿ, ಶಿ, ಇಟ್ ಇವುಗಳ ಬಗ್ಗೆ, ಹಾಗೆ ಇವುಗಳ ಆಬ್ಜೆಕ್ಟ್ ಫಾರ್ಮ್ಗಳ ಬಗ್ಗೆ, ಪೊಸೆಸಿವ್ ಫಾರ್ಮ್ಸ್ ಏನಿದೆಯೋ ಅವುಗಳ ಬಗ್ಗೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡಿದೀವಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಮುಂದೆ ಯಾವುದೇ ಗ್ರಾಮರ್ ಲೆಸನ್ ಅನ್ನ ನೋಡ್ಲಿ ಅವುಗಳಿಗೆ ಉದಾಹರಣೆ ತಗೊಳ್ಳುವಾಗ ಇದನ್ನೇ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಆಗಿ ತಗೋತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಟು ಬಿ ವರ್ಬ್ಸ್ ಬಗ್ಗೆ. ಟು ಬಿ ವರ್ಬ್ಸ್ ಅಂದ್ರೆ ಅದರಲ್ಲಿ ಯಾವ್ಯಾವ್ದು ಬರುತ್ತೆ? ಈಸ್, ಆಮ್, ಆರ್, ವಾಸ್, ವರ್ ಅಂಡ್ ವಿಲ್ ಬಿ. ಇವುಗಳ ಬಗ್ಗೆ ನಾವು ಇವತ್ತಿನ ಲೆಸನ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಕನ್ನಡದಲ್ಲಿ ನಾವು ಇರು ಅನ್ನುವಂತಹ ಒಂದು ಶಬ್ದದ ಹಲವಾರು ಫಾರ್ಮ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇದೀನಿ, ಇದ್ದೆ, ಇರ್ತೀನಿ, ಈ ತರ ಇದೆಲ್ಲವೂ ಕೂಡ ಇರು ಅನ್ನುವಂತಹ ಒಂದು ಶಬ್ದದ ಡಿಫರೆಂಟ್ ಫಾರ್ಮ್ಸ್ಗಳು. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್? ಇದು ನಮ್ಗೆ ಕಾಲವನ್ನ ತಿಳಿಸುತ್ತೆ. ಅದು ಹೇಗೆ ಅನ್ನೋದನ್ನ ಎಕ್ಸಾಂಪಲ್ ಥ್ರೂ ಹೇಳ್ತೀನಿ ನೋಡಿ. ನಾನು ಅನ್ನೋದನ್ನ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಅದರ ಜೊತೆಗೆ ಈ ಇದೀನಿ, ಇದ್ದೆ, ಇರ್ತೀನಿ ಇದನ್ನ ಯೂಸ್ ಮಾಡಿಕೊಂಡು ಡಿಫರೆಂಟ್ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾನು ಖುಷಿಯಾಗಿ ಇದ್ದೀನಿ, ನಾನು ಖುಷಿಯಾಗಿ ಇದ್ದೆ, ಇನ್ನೊಂದು ನಾನು ಖುಷಿಯಾಗಿ ಇರ್ತೀನಿ. ಇಲ್ಲಿ ನೋಡಿ, ಇದೀನಿ, ಇದ್ದೆ, ಇರ್ತೀನಿ ಈ ಮೂರನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಎಲ್ಲವೂ ಸೇಮ್ ಇದೆ. ನಾನು ಖುಷಿಯಾಗಿ ಇದ್ದೀನಿ, ನಾನು ಖುಷಿಯಾಗಿ ಇದ್ದೆ, ನಾನು ಖುಷಿಯಾಗಿ ಇರ್ತೀನಿ. ಇಲ್ಲಿ ಬೇರೆ ಏನು ಕೂಡ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಯಾವುದು? ಈ ಇರು ಅನ್ನುವಂಥದ್ರ ಡಿಫರೆಂಟ್ ಫಾರ್ಮ್ಸ್. ಇದೀನಿ, ಇದ್ದೆ, ಇರ್ತೀನಿ ಇದೆಲ್ಲದರ ಮೂಲ ಧಾತು ನೋಡೋದಾದ್ರೆ ಇರು ಅನ್ನುವಂತಹ ಒಂದು ಶಬ್ದ ಅಲ್ವಾ? ಅದು ಹೇಗೆ ಕಾಲವನ್ನ ತಿಳಿಸುತ್ತೆ? ನಾನು ಖುಷಿಯಾಗಿ ಇದ್ದೀನಿ ಅಂದ್ರೆ ಇವಾಗ ಇರೋದು, ಪ್ರೆಸೆಂಟ್ ಬಗ್ಗೆ. ಪ್ರೆಸೆಂಟ್ ಅಂದ್ರೆ ಇವಾಗ ನಡೀತಾ ಇರೋದು, ವರ್ತಮಾನ ಕಾಲ. ನಾನು ಖುಷಿಯಾಗಿ ಇದ್ದೆ ಅಂದ್ರೆ ಇದು ಆಲ್ರೆಡಿ ಆಗೋಗಿದೆ, ಅಂದ್ರೆ ಪಾಸ್ಟ್, ಭೂತಕಾಲ, ಆಲ್ರೆಡಿ ಆಗೋಗಿರೋದು. ನಾನು ಖುಷಿಯಾಗಿ ಇರ್ತೀನಿ, ಇದು ಮುಂದೆ ಆಗೋದನ್ನ ಹೇಳ್ತಾ ಇದೀವಿ, ಅಂದ್ರೆ ಫ್ಯೂಚರ್, ಭವಿಷ್ಯತ್ ಕಾಲದ ಬಗ್ಗೆ. ಅರ್ಥ ಆಯ್ತಲ್ವಾ? ನಾನು ಇದು ಕಾಲವನ್ನ ತಿಳಿಸುತ್ತೆ ಅಂತ ಹೇಳಿದೆ. ಹೇಗೆ ಅದು? ಇದೀನಿ ಅಂದ್ರೆ ಪ್ರೆಸೆಂಟ್, ಇದ್ದೆ ಅಂದ್ರೆ ಪಾಸ್ಟ್, ಇರ್ತೀನಿ ಅಂದ್ರೆ ಫ್ಯೂಚರ್. ಬೇರೆ ಎಲ್ಲ ಕೂಡ ಸೇಮ್ ಇದೆ ಇಲ್ಲಿ. ನಾನು ಖುಷಿಯಾಗಿದ್ದೀನಿ, ನಾನು ಖುಷಿಯಾಗಿದ್ದೆ, ನಾನು ಖುಷಿಯಾಗಿ ಇರ್ತೀನಿ. ಬೇಕಾದ್ರೆ ಇನ್ನೊಂದು ಸಬ್ಜೆಕ್ಟ್ ಅನ್ನ ತಗೊಳ್ಳಿ, ನಾವು ಅನ್ನೋದನ್ನ ತಗೊಳ್ಳೋಣ. ನಾವು ಟಿವಿ ನೋಡ್ತಾ ಇದೀವಿ. ಓಕೆನಾ? ನಾವು ಟಿವಿ ನೋಡ್ತಾ ಇದ್ದೀವಿ. ಇನ್ನೊಂದು, ನಾವು ಟಿವಿ ನೋಡ್ತಾ ಇದ್ದೆವು. ನೆಕ್ಸ್ಟ್ ಒನ್, ನಾವು ಟಿವಿ ನೋಡ್ತಾ ಇರ್ತೀವಿ. ಇಲ್ಲಿ ಕೂಡ ಚೇಂಜ್ ಆಗಿರೋದು ಯಾವುದು? ಇದೀವಿ, ಇದ್ದೆವು, ಇನ್ನೊಂದು ಇರ್ತೀವಿ ಅನ್ನೋದು. ನಾವು ಟಿವಿ ನೋಡ್ತಾ ಇದ್ದೀವಿ ಅನ್ನೋದು ಪ್ರೆಸೆಂಟ್ ಅನ್ನ ಹೇಳುತ್ತೆ, ಈಗ ನಾವು ನೋಡ್ತಾ ಇದ್ದೀವಿ ಅಂತ. ನಾವು ಟಿವಿ ನೋಡ್ತಾ ಇದ್ದೆವು ಅಂದ್ರೆ ಯಾವಾಗ್ಲೂ, ನಿನ್ನೇನೋ ಮೊನ್ನೆನೋ ಅಥವಾ ಯಾವಾಗ್ಲೂ ನೋಡ್ತಾ ಇದ್ದೆವು ಅಂತ, ಪಾಸ್ಟ್ ಬಗ್ಗೆ ಹೇಳುತ್ತೆ. ಹಾಗೆ ಇದು ನಾವು ಟಿವಿ ನೋಡ್ತಾ ಇರ್ತೀವಿ ಅನ್ನೋದು ಫ್ಯೂಚರ್ ಬಗ್ಗೆ ಹೇಳುತ್ತೆ, ಮುಂದೆ ನಡೆಯೋದನ್ನ. ಇಂತಹ ವಾಕ್ಯಗಳನ್ನ ಮಾಡೋದಕ್ಕೆ ಈ ಟು ಬಿ ವರ್ಬ್ಸ್ ಅಂದ್ರೆ ಈಸ್, ಆಮ್, ಆರ್, ವಾಸ್, ವರ್ ಅಂಡ್ ವಿಲ್ ಬಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಬ್ಜೆಕ್ಟ್ ಗಳ ಜೊತೆಗೆ ಅಂದ್ರೆ ಐ, ಯು, ವಿ, ದೇ, ಹಿ, ಶಿ, ಇಟ್ ಮತ್ತೆ ರವಿ. ರವಿ ಅಥವಾ ಯಾವ್ದಾದ್ರು ಹೆಸರನ್ನು ತಗೋಬಹುದು ನೀವು. ಯಾವುದೇ ವಸ್ತುವಿನ ಹೆಸರಾದ್ರೂ ತಗೊಳ್ಳಿ, ವ್ಯಕ್ತಿ ಹೆಸರಾದ್ರೂ ತಗೊಳ್ಳಿ. ಇವುಗಳ ಜೊತೆಗೆ ಪ್ರೆಸೆಂಟ್ ಅಲ್ಲಿ ಯಾವ್ದು ಬರುತ್ತೆ, ಪಾಸ್ಟ್ ಅಲ್ಲಿ ಯಾವ ಟು ಬಿ ವರ್ಬ್ಸ್ ಬರುತ್ತೆ, ಹಾಗೆ ಫ್ಯೂಚರ್ ಅಲ್ಲಿ ಯಾವ ಟು ಬಿ ವರ್ಬ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರೆಸೆಂಟ್ ಅಲ್ಲಿ ಐ ಜೊತೆಗೆ ಯಾವಾಗಲೂ ಕೂಡ ಆಮ್ ಬರುತ್ತೆ, ಐ ಆಮ್. ಹಾಗೇನೆ ಪ್ರೆಸೆಂಟ್ ಅಲ್ಲಿ ಯು ಜೊತೆಗೆ ಆರ್ ಬರುತ್ತೆ, ವಿ ಜೊತೆಗೂ ಕೂಡ ಆರ್, ಹಾಗೇನೆ ದೇ ಜೊತೆಗೂ ಕೂಡ ಆರ್. ಓಕೆನಾ? ಯು, ವಿ, ದೇ ಇವುಗಳ ಜೊತೆಗೆ ಆರ್ ಬರುತ್ತೆ. ಯು ಆರ್, ವಿ ಆರ್ ಅಂಡ್ ದೇ ಆರ್ ಪ್ರೆಸೆಂಟ್ ಅಲ್ಲಿ. ಹಾಗೇನೆ ಹಿ, ಶಿ, ಇಟ್ ಅಂಡ್ ರವಿ ಇವುಗಳ ಜೊತೆಗೆ ಈಸ್ ಬರುತ್ತೆ. ಅರ್ಥ ಆಯ್ತಾ? ಪ್ರೆಸೆಂಟ್ ಅಲ್ಲಿ ಐ ಜೊತೆಗೆ ಆಮ್, ಐ ಆಮ್. ಯು, ವಿ, ದೇ ಜೊತೆಗೆ ಆರ್, ಯು ಆರ್, ವಿ ಆರ್ ಅಂಡ್ ದೇ ಆರ್. ಹಿ, ಶಿ, ಇಟ್ ಅಂಡ್ ರವಿ ಇವುಗಳ ಜೊತೆಗೆ ಪ್ರೆಸೆಂಟ್ ಅಲ್ಲಿ ಈಸ್ ಬರುತ್ತೆ. ಹಿ ಈಸ್, ಶಿ ಈಸ್, ಇಟ್ ಈಸ್ ಅಂಡ್ ರವಿ ಈಸ್. ಓಕೆನಾ? ಇದು ಪ್ರೆಸೆಂಟ್ ಆಯ್ತು. ನೆಕ್ಸ್ಟ್ ಪಾಸ್ಟ್ ನೋಡೋದಾದ್ರೆ ಐ ಜೊತೆಗೆ ವಾಸ್ ಬರುತ್ತೆ, ಐ ವಾಸ್. ಅಂಡ್ ಯು, ವಿ, ದೇ ಇವುಗಳ ಜೊತೆಗೆ ಆರ್ ಇದೆ ಅಲ್ವಾ ಪ್ರೆಸೆಂಟ್ ಅಲ್ಲಿ, ಹಾಗಾಗಿ ಇಲ್ಲಿ ಪಾಸ್ಟ್ ಅಲ್ಲಿ ವರ್ ಬರುತ್ತೆ. ಯು ವರ್, ವಿ ವರ್ ಅಂಡ್ ದೇ ವರ್. ನೆಕ್ಸ್ಟ್ ಹಿ, ಶಿ, ಇಟ್ ಅಂಡ್ ರವಿ ಇವುಗಳ ಜೊತೆಗೆ ಪ್ರೆಸೆಂಟ್ ಅಲ್ಲಿ ಈಸ್ ಇತ್ತಲ್ವಾ, ಪಾಸ್ಟ್ ಅಲ್ಲಿ ವಾಸ್ ಬರುತ್ತೆ. ಹಿ ವಾಸ್, ಶಿ ವಾಸ್, ಇಟ್ ವಾಸ್ ಅಂಡ್ ರವಿ ವಾಸ್. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡೋದಾದ್ರೆ ಇವೆಲ್ಲ ಸಬ್ಜೆಕ್ಟ್ ಗಳ ಜೊತೆಗೆ ಬರೋದು ವಿಲ್ ಬಿ. ಓಕೆನಾ? ಎಲ್ಲದಕ್ಕೂ ಕೂಡ
ಸೇಮ್. ಐ ವಿಲ್ ಬಿ, ಯು ವಿಲ್ ಬಿ, ಇಟ್ ವಿಲ್ ಬಿ, ಈ ತರ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೂ ಕೂಡ ವಿಲ್ ಬಿ ಬರುತ್ತೆ ಫ್ಯೂಚರ್ ಅಲ್ಲಿ. ನೆಕ್ಸ್ಟ್ ಇವುಗಳಿಗೆ ಎಕ್ಸಾಂಪಲ್ ಗಳನ್ನ ನೋಡ್ತಾ ಹೋಗೋಣ. ಓಕೆ, 3 ತರದ ಸೆಂಟೆನ್ಸ್ ಗಳನ್ನ ಮಾಡಬಹುದು ನೋಡಿ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, ಇನ್ನೊಂದು ಕ್ವಶನ್ಸ್. ನಾವು ಫಸ್ಟ್ ನೋಡಿರೋದು ಯಾವುದು? ಪ್ರೆಸೆಂಟ್ ಅಲ್ವಾ? ಅದರಲ್ಲಿ ಯಾವ್ಯಾವ್ದು ಯೂಸ್ ಆಗ್ತಿತ್ತು? ಆಮ್, ಈಸ್ ಅಂಡ್ ಆರ್. ಇದು ಪ್ರೆಸೆಂಟ್ ಅಲ್ಲಿ ಯೂಸ್ ಆಗ್ತಿತ್ತು. ಎಕ್ಸಾಂಪಲ್ಸ್ ನೋಡೋದಾದ್ರೆ ಪಾಸಿಟಿವ್ ಸೆಂಟೆನ್ಸಸ್, ಐ ಆಮ್ ಹ್ಯಾಪಿ. ಐ ಜೊತೆಗೆ ಹೇಳಿದೆ ಅಲ್ವಾ ಆಮ್ ಯೂಸ್ ಆಗುತ್ತೆ ಅಂತ. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ ಅಂದ್ರೆ ನಾನು ಇವಾಗ ಖುಷಿಯಾಗಿದ್ದೀನಿ, ಪ್ರೆಸೆಂಟ್ ಅನ್ನ ಹೇಳುತ್ತೆ. ಹಿ ಈಸ್ ಅ ಸ್ಟೂಡೆಂಟ್, ಅವನೊಬ್ಬ ವಿದ್ಯಾರ್ಥಿ. ಇಲ್ಲಿ ಅವನೊಬ್ಬ ವಿದ್ಯಾರ್ಥಿ ಇದ್ದಾನೆ ಅಂದ್ರೆ ಈಗ ಅವನು ಸ್ಟೂಡೆಂಟ್ ಆಗಿದ್ದಾನೆ ಅನ್ನೋದನ್ನ ತಿಳಿಸುತ್ತೆ ಇದು. ಪ್ರೆಸೆಂಟ್ ಅಂದ್ರೆ ಇವಾಗ ಅವನು ಸ್ಟೂಡೆಂಟ್. ದೇ ಆರ್ ಫ್ರೆಂಡ್ಸ್, ಅವರು ಸ್ನೇಹಿತರಿದ್ದಾರೆ ಅಂದ್ರೆ ಈಗ ಅವರು ಸ್ನೇಹಿತರಿದ್ದಾರೆ ಅನ್ನೋದನ್ನ ಈ ಸೆಂಟೆನ್ಸ್ ತಿಳಿಸುತ್ತೆ. ಅದೇ ಇಲ್ಲಿ ಆರ್ ಬದಲಿಗೆ ವರ್ ಇದ್ರೆ ಏನಾಗ್ತಿತ್ತು? ದೇ ವರ್ ಫ್ರೆಂಡ್ಸ್ ಅಂದ್ರೆ ಅವರು ಮೊದಲು ಸ್ನೇಹಿತರಾಗಿದ್ರು ಅಂತ, ಬಟ್ ಈಗಲ್ಲ. ಓಕೆನಾ? ಆರ್ ಇದ್ರೆ ಅವರು ಈಗ ಫ್ರೆಂಡ್ಸ್ ಅನ್ನೋದನ್ನ ಹೇಳುತ್ತೆ. ದೇ ವರ್ ಫ್ರೆಂಡ್ಸ್ ಅಂದ್ರೆ ಅವರು ಮುಂಚೆ ಫ್ರೆಂಡ್ಸ್ ಆಗಿದ್ರು ಬಟ್ ಈಗಲ್ಲ. ಓಕೆನಾ? ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳು. ಆಮ್, ಈಸ್ ಮತ್ತೆ ಆರ್ ಯೂಸ್ ಆಗಿದೆ. ಅದೇ ತರ ನೆಗೆಟಿವ್ ಸೆಂಟೆನ್ಸ್ ನೋಡೋದಾದ್ರೆ ಟು ಬಿ ವರ್ಬ್ಸ್ ಮುಂದೆ ನಾಟ್ ಅನ್ನು ಹಾಕಿದ್ರೆ ಆಯ್ತು ಅಷ್ಟೇ. ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಟಯರ್ಡ್, ನಾನು ಸುಸ್ತಾಗಿಲ್ಲ. ಇಲ್ಲಿ ಆಮ್ ಅನ್ನೋದು ಟು ಬಿ ವರ್ಬ್ಸ್, ಅದರ ಮುಂದೆ ನಾಟ್ ಅನ್ನು ಹಾಕಿದೀವಿ, ಆಗ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಐ ಆಮ್ ನಾಟ್ ಟಯರ್ಡ್. ಇಲ್ಲಿ ನಾಟ್ ತೆಗೆದ್ರೆ ಏನು? ಐ ಆಮ್ ಟಯರ್ಡ್, ನಾನು ಸುಸ್ತಾಗಿದ್ದೀನಿ ಈಗ. ಐ ಆಮ್ ನಾಟ್ ಟಯರ್ಡ್ ಅಂದ್ರೆ ನಾನೀಗ ಸುಸ್ತಾಗಿಲ್ಲ. ಈಸ್ ನಾಟ್ ಹಿಯರ್, ಅವನು ಇಲ್ಲಿಲ್ಲ. ಈಸ್ ನಾಟ್ ನ ಶಾರ್ಟ್ ಮಾಡಬಹುದು ನೋಡಿ, ಇಸಂಟ್ ಅಂತ ಆಗುತ್ತೆ. ಈಸಂಟ್ ಹಿಯರ್, ಹಿ ಈಸ್ ನಾಟ್ ಹಿಯರ್, ಇದನ್ನ ಶಾರ್ಟ್ ಆಗಿ ಈಸಂಟ್ ಹಿಯರ್ ಅಂತ ಹೇಳ್ಬೋದು. ಅವನು ಇಲ್ಲಿಲ್ಲ. ದೇ ಆರ್ ನಾಟ್ ಕಮಿಂಗ್, ಆರ್ ನಾಟ್ ನ ಯಾವ ತರ ಶಾರ್ಟ್ ಮಾಡಬಹುದು? ಆಂಟ್. ದೇ ಆಂಟ್ ಕಮಿಂಗ್, ಅವರು ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ಪ್ರೆಸೆಂಟ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು. ನೆಕ್ಸ್ಟ್ ಕ್ವಶನ್ಸ್ ಮಾಡೋದಿದ್ರೆ ಹೇಗೆ ಮಾಡಬಹುದು? ಇಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಆ ಕಡೆ ಈ ಕಡೆ ಆಗುತ್ತೆ. ಐ ಆಮ್ ಕರೆಕ್ಟ್, ಇದು ಪಾಸಿಟಿವ್ ಸೆಂಟೆನ್ಸ್. ಇದನ್ನ ಕ್ವಶನ್ಸ್ ಮಾಡೋದಿದ್ರೆ ಆಮ್ ಈ ಕಡೆ ಬರಬೇಕು, ಐ ಈ ಕಡೆ ಬರಬೇಕು. ಆಮ್ ಐ ಕರೆಕ್ಟ್? ನೀವೇನೋ ಒಂದು ಮಾಡಿರ್ತೀರಾ, ಅದು ಸರಿನಾ ಅಂತ ಕೇಳೋದಕ್ಕೆ, ನಾನು ಹೇಳಿ ಸರಿನಾ ಅಥವಾ ನಾನು ಮಾಡಿ ಸರಿನಾ ಅಂತ ಕೇಳೋದಕ್ಕೆ ಆಮ್ ಐ ಕರೆಕ್ಟ್ ಅಂತ ಕೇಳಬಹುದು. ಅದೇ ತರ ಈಸ್ ಎಟ್ ಸ್ಕೂಲ್, ಅವನು ಶಾಲೆಯಲ್ಲಿ ಇದ್ದಾನೆ. ಈಸ್ ಹಿ ಎಟ್ ಸ್ಕೂಲ್ ಅಂದ್ರೆ ಅವನು ಶಾಲೆಯಲ್ಲಿ ಇದ್ದಾನ. ಗೊತ್ತಾಯ್ತಾ ಹೇಗೆ ಕ್ವಶನ್ ಮಾಡೋದು ಅಂತ? ಜಸ್ಟ್ ಸಬ್ಜೆಕ್ಟ್ ಮತ್ತೆ ಟು ಬಿ ವರ್ಬ್ ಅನ್ನ ಆ ಕಡೆ ಈ ಕಡೆ ಮಾಡಿದ್ರೆ ಆಯ್ತು. ಆರ್ ದೇ ರೆಡಿ, ಅವ್ರು ರೆಡಿ ಆಗಿದ್ದಾರಾ? ಇದೇ ತರ ನೀವು ಎಲ್ಲಾ ಸಬ್ಜೆಕ್ಟ್ಗೂ ಕೂಡ ಐ, ಯು, ವಿ, ದೇ, ಹಿ, ಶಿ, ಇಟ್ ಇವುಗಳ ಜೊತೆಗೆ ಟು ಬಿ ವರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಪಾಸಿಟಿವ್, ನೆಗೆಟಿವ್ ಹಾಗೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಇದು ಕ್ವಶನ್ಸ್. ನಾವೀಗ ನೋಡಿದ್ದು ಪ್ರೆಸೆಂಟ್ ಅಲ್ಲಿ ಎಕ್ಸಾಂಪಲ್ಗಳು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪಾಸ್ಟ್ ಅಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ. ಪಾಸ್ಟ್ ಅಲ್ಲಿ ಕೂಡ ಪಾಸಿಟಿವ್, ನೆಗೆಟಿವ್ ಅಂಡ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಐ ವಾಸ್ ಎಟ್ ದ ಪಾರ್ಕ್, ನಾನು ಪಾರ್ಕ್ ಅಲ್ಲಿ ಇದ್ದೆ. ಐ ವಾಸ್ ಎಟ್ ದ ಪಾರ್ಕ್. ಇದನ್ನ ಪ್ರೆಸೆಂಟ್ ಗೆ ಹೇಗೆ ಕನ್ವರ್ಟ್ ಮಾಡಬಹುದು? ನಾನು ಪಾರ್ಕ್ ಅಲ್ಲಿ ಇದ್ದೀನಿ, ಇದನ್ನ ಹೇಗೆ ಹೇಳ್ಬೋದು? ಐ ಆಮ್ ಎಟ್ ದ ಪಾರ್ಕ್. ಐ ಆಮ್ ಹಾಕಿದ್ರೆ ನಾನು ಪಾರ್ಕ್ ಅಲ್ಲಿ ಇದ್ದೀನಿ ಅಂತ ಆಗುತ್ತೆ. ಐ ವಾಸ್ ಎಟ್ ದ ಪಾರ್ಕ್ ಅಂದ್ರೆ ನಾನು ಪಾರ್ಕ್ ಅಲ್ಲಿ ಇದ್ದೆ. ಶಿ ವಾಸ್ ಅ ಟೀಚರ್, ಅವರು ಟೀಚರ್ ಆಗಿದ್ರು. ಅರ್ಥ ಆಗ್ತಿದ್ಯಾ? ಶಿ ವಾಸ್ ಅ ಟೀಚರ್. ವಿ ವರ್ ಹ್ಯಾಪಿ, ನಾವು ಖುಷಿಯಾಗಿ ಇದ್ದೆವು. ಈಗಲ್ಲ, ಆಗೋಗಿದೆ ಅದು. ವಿ ವರ್ ಹ್ಯಾಪಿ. ಅದೇ ತರ ನೆಗೆಟಿವ್ ಸೆಂಟೆನ್ಸ್ ನೋಡೋದಾದ್ರೆ ಐ ವಾಸ್ ನಾಟ್ ದೇರ್, ನಾನಲ್ಲಿ ಇರಲಿಲ್ಲ. ಈ ವಾಸ್ ನಾಟ್ ನ ಶಾರ್ಟ್ ಆಗಿ ಹೇಗೆ ಹೇಳ್ಬೋದು? ವಾಸಂಟ್. ಐ ವಾಸಂಟ್ ದೇರ್. ದೇ ವರ್ ನಾಟ್ ಲೇಟ್, ಅವರು ತಡ ಮಾಡಿರಲಿಲ್ಲ. ಇಲ್ಲಿ ವರ್ ನಾಟ್ ನ ಶಾರ್ಟ್ ಆಗಿ ವರಂಟ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಸೇಮ್ ಟು ಬಿ ವರ್ಬ್ಸ್ ನ ಮುಂದೆ ನಾಟ್ ಅನ್ನು ಹಾಕಿದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಹೇಗೆ ಮಾಡಬಹುದು? ನಾನು ಹೇಳಿದಾಗೆ ಟು ಬಿ ವರ್ಬ್ಸ್ ಮತ್ತೆ ಸಬ್ಜೆಕ್ಟ್ ಅನ್ನ ಆ ಕಡೆ ಈ ಕಡೆ ಮಾಡೋದು. ವಾಸ್ ಐ ರಾಂಗ್, ನಾನು ಹೇಳಿದ್ದೇನಾದ್ರೂ ರಾಂಗ್ ಆಗಿತ್ತಾ ಅಥವಾ ನಾನು ಮಾಡಿದ್ದೇನಾದ್ರೂ ರಾಂಗ್ ಆಗಿತ್ತಾ ಅಂತ ಕೇಳುವಾಗ ವಾಸ್ ಐ ರಾಂಗ್. ವಾಸ್ ಈ ಯುವರ್ ಟೀಚರ್, ಅವರು ನಿನ್ನ ಟೀಚರ್ ಆಗಿದ್ರಾ? ವರ್ ದೇ ಆನ್ ಟೈಮ್, ಅವರು ಸರಿಯಾದ ಸಮಯಕ್ಕೆ ಬಂದಿದ್ರಾ? ಹೀಗೆ ನಾವು ಕ್ವಶನ್ಸ್ ಅನ್ನ ಮಾಡಬಹುದು. ಇದು ಪಾಸ್ಟ್ ಗೆ ಎಕ್ಸಾಂಪಲ್ಗಳು. ನೆಕ್ಸ್ಟ್ ಒನ್ ಫ್ಯೂಚರ್ ಗೆ ನೋಡೋದಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ನೋಡೋಣ. ಐ ವಿಲ್ ಬಿ ಅ ಡಾಕ್ಟರ್, ನಾನು ಡಾಕ್ಟರ್ ಆಗಿರ್ತೀನಿ. ನಾನು ಇವಾಗ MBBS ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಆಗ ನಾನು ಹೇಳ್ತೀನಿ ಮುಂದೊಂದು ದಿನ ನಾನು ಡಾಕ್ಟರ್ ಆಗಿರ್ತೀನಿ ಅಂತ. ಐ ವಿಲ್ ಬಿ ಅ ಡಾಕ್ಟರ್. ಅದೇ ತರ ಇಟ್ ವಿಲ್ ಬಿ ಅ ಸನ್ನಿ ಟುಮಾರೋ, ನಾಳೆ ಬಿಸಿಲಿರುತ್ತೆ. ಈ ವಿಲ್ ಬಿನ ಯೂಸ್ ಮಾಡ್ಕೊಂಡು ನಾವು ಫ್ಯೂಚರ್ ನ ಹೇಳ್ತಾ ಇದ್ದೀವಿ. ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೋದು? ನಾನು ಹೇಳಿದಾಗೆ ಸಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ಟು ಬಿ ವರ್ಬ್ಸ್ ಬರುತ್ತೆ, ಅದಾದ್ಮೇಲೆ ನಾಟ್ ಅಂತ ಹೇಳಿದ್ದೆ. ಬಟ್ ಇಲ್ಲಿ ವಿಲ್ ಬಿ ಹಾಕುವಾಗ ಮೊದಲು ಸಬ್ಜೆಕ್ಟ್ ಬರುತ್ತೆ, ಅದಾದ ನಂತರ ವಿಲ್ ಆದ್ಮೇಲೆ ನಾಟ್ ಬಂದು ಅದಾದ ನಂತರ ಬಿ ಬರುತ್ತೆ. ವಿಲ್ ಬಿ ನಾಟ್ ಅಲ್ಲ, ನಾವು ಇದೇ ಮಿಸ್ಟೇಕ್ ಮಾಡೋದು. ಕೆಲವೊಮ್ಮೆ ವಿಲ್ ಬಿ ನಾಟ್ ಅಂತ ಹೇಳ್ತೀವಿ, ಬಟ್ ಅದು ಹೇಗಾಗಬೇಕು? ವಿಲ್ ನಾಟ್ ಬಿ. ವಿಲ್ ಮತ್ತೆ ಬಿ ನ ಮಧ್ಯ ನಾಟ್ ಬರಬೇಕು. ಐ ವಿಲ್ ನಾಟ್ ಬಿ ಎಟ್ ದ ಮೀಟಿಂಗ್, ಅಥವಾ ವಿಲ್ ನಾಟ್ ನ ಶಾರ್ಟ್ ಆಗಿ ವೋಂಟ್ ಅಂತ ಹೇಳ್ಬೋದು. ಐ ವೋಂಟ್ ಬಿ ಎಟ್ ದ ಮೀಟಿಂಗ್ ಅಂದ್ರೆ ನಾನು ಮೀಟಿಂಗ್ ಅಲ್ಲಿ ಇರಲ್ಲ. ಸೊ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಮಾಡುವಾಗ ಟು ಬಿ ವರ್ಬ್ಸ್ ಮತ್ತೆ ಸಬ್ಜೆಕ್ಟ್ ಆ ಕಡೆ ಈ ಕಡೆ ಆಗತ್ತಲ್ವಾ? ಬಟ್ ಇಲ್ಲೂ ಕೂಡ ನೋಡಿ ವಿಲ್ ಆದ್ಮೇಲೆ
ಸಬ್ಜೆಕ್ಟ್ ಬರುತ್ತೆ, ಅದಾದ ನಂತರ ಬಿ ಬರುತ್ತೆ. ವಿಲ್ ಯು ಬಿ ಅಥವಾ ವಿಲ್ ಇಟ್ ಬಿ, ಅರ್ಥ ಆಯ್ತಾ? ವಿಲ್ ಯು ಬಿ ಫ್ರೀ ಟುಮಾರೋ, ನಾಳೆ ನೀನು ಫ್ರೀ ಇರ್ತೀಯಾ? ವಿಲ್ ಇಟ್ ಬಿ ಎ ಹಾಲಿಡೇ, ರಜೆ ಇರುತ್ತಾ? ಹೀಗೆ ನಾವು ವಿಲ್ ಬಿನ ಯೂಸ್ ಮಾಡಿಕೊಂಡು ಪಾಸಿಟಿವ್, ನೆಗೆಟಿವ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನ ಮಾಡಬಹುದು. ಒಂದನ್ನ ನೆನ್ಪಿಟ್ಕೊಳ್ಳಿ, ವಿಲ್ ಬಿ ನಾಟ್ ಅಂತ ಹೇಳ್ಬಾರ್ದು, ವಿಲ್ ನಾಟ್ ಬಿ. ಹಾಗೆ ವಿಲ್ ಬಿ ಯು ಅಂತ ಹೇಳ್ಬಾರ್ದು, ವಿಲ್ ಯು ಬಿ ಅಥವಾ ವಿಲ್ ಇಟ್ ಬಿ. ವಿಲ್ ಆದ್ಮೇಲೆ ಸಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ಬಿ ಬರುತ್ತೆ ಕ್ವಶನ್ಸ್ ಅಲ್ಲಿ. ಕಾಮನ್ ಕಾಂಟ್ರಾಕ್ಷನ್ಸ್ ಅನ್ನ ನೋಡೋಣ. ಅಂದ್ರೆ ಇದನ್ನ ಹೇಳಿದ್ರೆ ನಮ್ಮ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಈಸ್ ನಾಟ್ ನ ನಾವು ಶಾರ್ಟ್ ಆಗಿ ಇಸಂಟ್ ಅಂತ ಹೇಳ್ಬೋದು. ಈಸ್ ನಾಟ್ ದೇರ್ ಅಂತಾನು ಹೇಳ್ಬೋದು, ಹಿ ಇಸಂಟ್ ದೇರ್ ಅಂತಾನು ಹೇಳ್ಬೋದು. ಶಾರ್ಟ್ ಆಗಿ ಹೇಳೋದಾದ್ರೆ ಹಿ ಇಸಂಟ್ ದೇರ್. ಆರ್ ನಾಟ್ ನ ಶಾರ್ಟ್ ಆಗಿ ಆಂಟ್. ವಾಸ್ ನಾಟ್ ನ ಶಾರ್ಟ್ ಆಗಿ ವಾಸಂಟ್, ವರಂಟ್. ವಿಲ್ ನಾಟ್ ನ ವೋಂಟ್. ನಾವು ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ವೋಂಟ್. ವಿಲ್ ನಾಟ್ ಅಂತ ಹೇಳಲ್ಲ. ಆಮ್ ನಾಟ್ ನ ಕೂಡ ಶಾರ್ಟ್ ಮಾಡ್ಬೋದು, ಬಟ್ ಅದು ತುಂಬಾ ಇನ್ಫಾರ್ಮಲ್ ಆಗಿರುತ್ತೆ. ಆಮ್ ನಾಟ್, ಏಂಟ್. ಆಮ್ ನಾಟ್ ನ ಶಾರ್ಟ್ ಆಗಿ ಹೇಗೆ ಹೇಳ್ಬೋದು? ಏಂಟ್. ಐ ಆಮ್ ನಾಟ್ ರೆಡಿ, ಇದನ್ನ ಶಾರ್ಟ್ ಆಗಿ ಐ ಏಂಟ್ ರೆಡಿ ಅಂತ ಹೇಳ್ಬೋದು, ಬಟ್ ಅದು ತುಂಬಾ ಇನ್ಫಾರ್ಮಲ್ ಆಗಿರುತ್ತೆ. ನೆಕ್ಸ್ಟ್ ಕೀ ರೂಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇದು ಪ್ರೆಸೆಂಟ್ ಅಲ್ಲಿ ಯಾವಾಗಲೂ ಕೂಡ ಈಸ್ ಆಮ್ ಆರ್ ನ ಬಳಸಬೇಕು, ಪಾಸ್ಟ್ ಅಲ್ಲಿ ವಾಸ್ ವರ್ ನ ಬಳಸಬೇಕು, ಹಾಗೆ ಫ್ಯೂಚರ್ ಅಲ್ಲಿ ವಿಲ್ ಬಿ ನ ಬಳಸಬೇಕು. ಯಾವುದ್ರ ಜೊತೆಗೆ ಯಾವಾಗ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಐ ನ ಜೊತೆಗೆ ಆಮ್, ಹಿ, ಶಿ, ಇಟ್ ಅಥವಾ ರವಿ ಇವುಗಳ ಜೊತೆಗೆ ಈಸ್, ಯು, ವಿ, ದೇ ಇವುಗಳ ಜೊತೆಗೆ ಆರ್. ಅದೇ ತರ ಇಲ್ಲಿ ವಾಸ್ ನ ಯಾವ್ದ್ರ ಜೊತೆ ಬಳಸ್ತೀವಿ? ಐ, ಹಿ, ಶಿ, ಇಟ್, ರವಿ ಇವುಗಳ ಜೊತೆಗೆ ವಾಸ್ ನ ಬಳಸ್ತೀವಿ. ವರ್ ನ ಯು, ವಿ, ದೇ ಇವುಗಳ ಜೊತೆಗೆ. ಹಾಗೆ ವಿಲ್ ಬಿನ ಯಾವ ಸಬ್ಜೆಕ್ಟ್ ಜೊತೆಗಾದ್ರೂ ಕೂಡ ಬಳಸಬಹುದು. ಇನ್ನೊಂದು, ಕ್ವಶನ್ಸ್ ಮಾಡುವಾಗ ಸಬ್ಜೆಕ್ಟ್ ಮತ್ತೆ ವರ್ಬ್ ಆ ಕಡೆ ಈ ಕಡೆ ಆಗುತ್ತೆ, ಫ್ಲಿಪ್ ಆಗುತ್ತೆ ಅನ್ನೋದು. ಹಿ ಇಸ್ ಹ್ಯಾಪಿ, ಅವನು ಖುಷಿಯಾಗಿದ್ದಾನೆ. ಅದನ್ನ ಕ್ವಶನ್ ಮಾಡುವಾಗ ಈಸ್ ಹಿ ಹ್ಯಾಪಿ, ಅವನು ಖುಷಿಯಾಗಿದ್ದಾನ? ನೆಕ್ಸ್ಟ್ ನಾವು ಮಾಡುವಂತ ಕಾಮನ್ ಮಿಸ್ಟೇಕ್ಸ್ ನೋಡೋದಾದ್ರೆ, ಒಂದು ರಾಂಗ್ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸೋದು. ಇಲ್ಲಿ ನೋಡಿ, ಐ ಈಸ್ ಟೈರ್ಡ್. ಈಸ್ ಯಾವಾಗ್ಲೂ ಕೂಡ ಐ ಜೊತೆಗೆ ಬರಲ್ಲ, ಸೊ ಅದನ್ನ ಬಳಸಿದ್ರೆ ತಪ್ಪಾಗುತ್ತೆ. ಯಾವ ಟು ಬಿ ವರ್ಬ್ ಸರಿಯಾಗಿರುತ್ತೆ ಅಲ್ಲಿ? ಆಮ್. ಐ ಆಮ್ ಟೈರ್ಡ್, ನಾನು ಸುಸ್ತಾಗಿದ್ದೀನಿ. ಹಾಗೇನೆ ಡಬಲ್ ನೆಗೆಟಿವ್ಸ್ ನೋಡಿ, ಐ ಏಂಟ್ ನಾಟ್ ಕಮಿಂಗ್. ಇಲ್ಲಿ ಆಮ್ ನಾಟ್ ನ ಶಾರ್ಟ್ ಆಗಿ ಐ ಏಂಟ್ ಅಂತ ಬರೆದಿದ್ದೀವಿ, ಅಂದ್ರೆ ಐ ಆಮ್ ನಾಟ್. ಮತ್ತೆ ಅವುಗಳ ಮುಂದೆ ನಾಟ್ ಅಂತ ಬರೆಯೋದು, ಐ ಆಮ್ ನಾಟ್ ಕಮಿಂಗ್. ಇದು ತಪ್ಪು, ಡಬಲ್ ಮಾಡಬಾರ್ದು. ಐ ಏಂಟ್ ಕಮಿಂಗ್ ಇದು ಸರಿಯಾಗಿರುತ್ತೆ. ಕೆಲವೊಮ್ಮೆ ವಾಸ್ ಮತ್ತೆ ವರ್ ನ ಬಳಸುವಾಗ ಕನ್ಫ್ಯೂಸ್ ಮಾಡ್ಕೋತೀವಿ. ಯು ವಾಸ್ ಲೇಟ್, ಯು ನ ಜೊತೆಗೆ ಯಾವಾಗಲೂ ಕೂಡ ವಾಸ್ ಬರಲ್ಲ. ಯಾವ್ದು ಬರುತ್ತೆ? ವರ್. ಪಾಸ್ಟ್ ಅಲ್ಲಿ ವರ್ ಬರುತ್ತೆ. ಯು ಆರ್ ಲೇಟ್, ನೀನು ಲೇಟ್ ಮಾಡಿದ್ದೆ. ಈಗ ನಿಮ್ಗೆ ಟು ಬಿ ವರ್ಬ್ಸ್ ನ ಅಂದ್ರೆ ಈಸ್, ಆಮ್, ಆರ್, ವಾಸ್, ವರ್ ಅಂಡ್ ವಿಲ್ ಬಿ ಇವುಗಳನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಪ್ರೀವಿಯಸ್ ಲೆಸನ್ ಅಲ್ಲಿ ನೋಡಿದಾಗೆ ಒಂದು ಶಾರ್ಟ್ ಸ್ಟೋರಿ ಇರುತ್ತೆ. ಅದು ನಾವು ಇವತ್ತೇನು ಕಲ್ತಿದೀವೋ ಅದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಮೊದಲು ಅದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಇವಾಗ ಪ್ರಾಕ್ಟೀಸ್ ಆಕ್ಟಿವಿಟಿ ಏನಿದೆ ಅಂತ ನೋಡೋಣ. ಇಂಟ್ರೊಡ್ಯೂಸಿಂಗ್ ಮೈ ಫ್ಯಾಮಿಲಿ. ನಾನು ನನ್ನ ಫ್ಯಾಮಿಲಿಯನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ನನ್ನ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದಾರೋ ಅವರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೈ, ಲೆಟ್ ಮಿ ಟೆಲ್ ಯು ಅಬೌಟ್ ಮೈ ಫ್ಯಾಮಿಲಿ. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ನಿಮ್ಗೆ. ವಿ ಆರ್ ಅ ಸ್ಮಾಲ್ ಬಟ್ ಲವಿಂಗ್ ಫ್ಯಾಮಿಲಿ. ನಮ್ದು ಚಿಕ್ಕ ಕುಟುಂಬ, ಆದ್ರೆ ತುಂಬಾ ಒಬ್ರಿಗೊಬ್ರು ಹಚ್ಕೊಂಡಿರುವಂತಹ, ಪ್ರೀತಿಸುವಂತಹ ಫ್ಯಾಮಿಲಿ. ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ ಇಸ್ ಯುನೀಕ್ ಅಂಡ್ ಹ್ಯಾಸ್ ಅ ಸ್ಟೋರಿ ಟು ಟೆಲ್. ನನ್ನ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ರು ಕೂಡ ವಿಭಿನ್ನವಾಗಿದ್ದಾರೆ, ಅಂದ್ರೆ ಯುನೀಕ್ ಆಗಿದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳೋದಕ್ಕೆ ಒಂದು ಸ್ಟೋರಿ ಇದೆ. ಎವ್ರಿ ಒನ್ ಹ್ಯಾಸ್ ಅ ಸ್ಟೋರಿ ಟು ಟೆಲ್. ಈಗ ನನ್ನ ಪಕ್ಕದಲ್ಲಿ ನನ್ನ ಅಜ್ಜ ಇದ್ದಾರೆ ಅಂತ ಅನ್ಕೊಳ್ಳಿ, ಅವರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಗ್ರ್ಯಾಂಡ್ ಫಾದರ್. ಇವರು ನನ್ನ ಅಜ್ಜ. ಹಿ ವಾಸ್ ಅ ಫಾರ್ಮರ್. ಅವರು ರೈತರಾಗಿದ್ರು. ಇಲ್ಲಿ ನೋಡಿ, ವಾಸ್ ಯೂಸ್ ಆಗಿದೆ, ಅಂದ್ರೆ ಪಾಸ್ಟ್ ಬಗ್ಗೆ ಹೇಳ್ತಾ ಇದೀವಿ ನಾವು. ಅವರು ರೈತರಾಗಿದ್ರು ಆಗ. ಈಸ್ ವೆರಿ ಕೈಂಡ್ ಅಂಡ್ ಲವ್ಸ್ ಗಾರ್ಡನಿಂಗ್. ಅವರು ತುಂಬಾ ಕೈಂಡ್ ಅಂದ್ರೆ ತುಂಬಾ ದಯೆಯನ್ನು ತೋರಿಸೋರು. ಈಸ್ ವೆರಿ ಕೈಂಡ್ ಅಂಡ್ ಲವ್ಸ್ ಗಾರ್ಡನಿಂಗ್. ಅವರಿಗೆ ಗಾರ್ಡನಿಂಗ್ ಮಾಡೋದು ಅಂದ್ರೆ ಇಷ್ಟ. ಮೈ ಗ್ರ್ಯಾಂಡ್ ಮದರ್ ಈಸ್ ಅ ಗ್ರೇಟ್ ಕುಕ್. ಈಗ ನಾನು ನನ್ನ ಅಜ್ಜಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹರ್ ರೆಸಿಪೀಸ್ ಆರ್ ಫೇಮಸ್ ಇನ್ ಅವರ್ ನೇಬರ್ಹುಡ್. ನಮ್ಮ ಅಕ್ಕಪಕ್ಕದಲ್ಲಿ ಅಂದ್ರೆ ನೆರೆಹೊರೆಯಲ್ಲಿ ಅವರು ಮಾಡಿರುವಂತಹ ರೆಸಿಪಿಗಳು ತುಂಬಾ ಫೇಮಸ್. ನೋಡಿ, ಈ ಲೆಸನ್ ಅಲ್ಲಿ ನಾವು ಆಲ್ರೆಡಿ 4 ಲೆಸನ್ಗಳನ್ನ ಏನ್ ನೋಡಿದ್ವೋ ಅದೆಲ್ಲವೂ ಕೂಡ ಇಲ್ಲಿ ಕವರ್ ಆಗಿದೆ. ಐ, ಯು, ವಿ, ದೇ, ಹಿ, ಶಿ, ಇಟ್ ಇದಿರ್ಬೋದು, ಅಥವಾ ಈಸ್, ಆಮ್, ಆರ್, ವಾಸ್, ವರ್ ಇದನ್ನ ಇವತ್ತೇನ್ ನೋಡಿದ್ವೋ ಅದಿರ್ಬೋದು. ಇದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್, ಹಿಯರ್ ಇಸ್ ಮೈ ಫಾದರ್. ಇವ್ರು ನನ್ನ ತಂದೆ. ಈಸ್ ಅ ಡಾಕ್ಟರ್. ಇವರು ಒಬ್ಬ ಡಾಕ್ಟರ್. ಅಂಡ್ ಮೈ ಮದರ್ ಇಸ್ ಅ ಟೀಚರ್. ನನ್ನ ತಾಯಿ ಒಬ್ಳು ಟೀಚರ್. ದೇ ಆರ್ ಹಾರ್ಡ್ ವರ್ಕಿಂಗ್ ಅಂಡ್ ಆಲ್ವೇಸ್ ಸಪೋರ್ಟ್ ಅಸ್. ಅವ್ರು ತುಂಬಾ ಕಷ್ಟಪಟ್ಟು ದುಡಿತಾರೆ, ಹಾಗೆ ನಮಗೆ ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ಮೈ ಫಾದರ್ ವಾಸ್ ವೆರಿ ಬ್ಯುಸಿ ಲಾಸ್ಟ್ ವೀಕ್ ಬಿಕಾಸ್ ಆಫ್ ಎನ್ ಎಮರ್ಜೆನ್ಸಿ ಎಟ್ ದ ಹಾಸ್ಪಿಟಲ್. ನನ್ನ ತಂದೆ ಲಾಸ್ಟ್ ವೀಕ್ ತುಂಬಾ ಬ್ಯುಸಿ ಆಗಿದ್ರು. ವಾಸ್ ಬಂದಿದೆ, ಹಾಗಾಗಿ ತುಂಬಾ ಬ್ಯುಸಿ ಆಗಿದ್ರು. ಬಿಕಾಸ್ ಆಫ್ ಎನ್ ಎಮರ್ಜೆನ್ಸಿ ಎಟ್ ದ ಹಾಸ್ಪಿಟಲ್. ಹಾಸ್ಪಿಟಲ್ ಒಂದು ಎಮರ್ಜೆನ್ಸಿ ಇರೋದ್ರಿಂದ ಲಾಸ್ಟ್ ವೀಕ್ ನನ್ನ ತಂದೆ ತುಂಬಾ ಬ್ಯುಸಿ ಆಗಿದ್ರು. ಹಿ ಸೇಸ್
ಐ ವಿಲ್ ಬಿ ಫ್ರೀ ನೆಕ್ಸ್ಟ್ ವೀಕೆಂಡ್ ಅಂಡ್ ವಿ ಕ್ಯಾನ್ ಗೋ ಫಾರ್ ಅ ಪಿಕ್ನಿಕ್. ಅವ್ರು ಹೇಳ್ತಾರೆ ನಾನು ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಫ್ರೀ ಇರ್ತೀನಿ. ಇದು ನೋಡಿ ಫ್ಯೂಚರ್ ಬಗ್ಗೆ ಹೇಳೋದು, ವಿಲ್ ಬಿ ಬಂದಿದೆ. ಐ ವಿಲ್ ಬಿ ಫ್ರೀ ನೆಕ್ಸ್ಟ್ ವೀಕೆಂಡ್, ನಾನು ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಫ್ರೀ ಇರ್ತೀನಿ ಅಂಡ್ ವಿ ಕ್ಯಾನ್ ಗೋ ಫಾರ್ ಅ ಪಿಕ್ನಿಕ್, ನಾವು ಪಿಕ್ನಿಕ್ಗೆ ಹೋಗ್ಬೋದು. ಅಜ್ಜ ಅಜ್ಜಿಯ ಬಗ್ಗೆ ಆಯಿತು, ತಂದೆ ತಾಯಿಯ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಸಿಸ್ಟರ್ ಬಗ್ಗೆ. ಐ ಆಲ್ಸೋ ಹ್ಯಾವ್ ಅ ಯಂಗರ್ ಸಿಸ್ಟರ್ ರಾಧಾ. ಯಂಗರ್ ಸಿಸ್ಟರ್ ಅಂದ್ರೆ ತಂಗಿ, ಅಕ್ಕನಿಗೆ ಏನು ಹೇಳೋದು ಎಲ್ಡರ್ ಸಿಸ್ಟರ್. ಓಕೆನಾ. ನಂಗೆ ಒಬ್ಳು ತಂಗಿ ಕೂಡ ಇದ್ದಾಳೆ, ಅವಳ ಹೆಸರು ರಾಧಾ. ಶಿ ಈಸ್ ಇನ್ 5th grade, ಅವಳು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಶಿ ವಾಸ್ ಅ ಬಿಟ್ ಶೈ ಬಟ್ ನೌ ಶಿ ಈಸ್ ಮೋರ್ ಕಾನ್ಫಿಡೆಂಟ್. ಮೊದಲು ಅವಳು ಸ್ವಲ್ಪ ನಾಚಿಕೆ ಸ್ವಭಾವದವಳಾಗಿದ್ಲು, ಬಟ್ ನೌ ಶಿ ಈಸ್ ಮೋರ್ ಕಾನ್ಫಿಡೆಂಟ್. ಆದ್ರೆ ಅವಳು ಈಗ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಶಿ ಲವ್ಸ್ ಡ್ರಾಯಿಂಗ್ ಅಂಡ್ ಸೇಸ್ ಒನ್ ಡೇ ಐ ವಿಲ್ ಬಿ ಅನ್ ಆರ್ಟಿಸ್ಟ್. ಅವಳಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಅವಳು ಹೇಳ್ತಾಳೆ ಒನ್ ಡೇ ಐ ವಿಲ್ ಬಿ ಅನ್ ಆರ್ಟಿಸ್ಟ್, ಒಂದಿನ ನಾನು ಆರ್ಟಿಸ್ಟ್ ಆಗಿರ್ತೀನಿ ಅಂತ. ಇಲ್ಲೂ ಕೂಡ ನೋಡಿ ಫ್ಯೂಚರ್ ಬಗ್ಗೆ ಹೇಳೋದು, ಹಾಗಾಗಿ ವಿಲ್ ಬಿ ಯೂಸ್ ಆಗಿದೆ. ದಿಸ್ ಇಸ್ ಮೈ ಅಂಕಲ್, ಇವರು ನನ್ನ ಅಂಕಲ್. ಹಿ ಈಸ್ ಆನ್ ಎಂಜಿನಿಯರ್, ಅವರೊಬ್ಬ ಎಂಜಿನಿಯರ್. ಅಂಡ್ ಹಿಸ್ ಡಾಟರ್ ಮೈ ಕಸಿನ್, ಇಲ್ಲಿ ಮೈ ಕಸಿನ್ ಅನ್ನೋದು ಅವರ ಡಾಟರ್ ಬಗ್ಗೆ ಹೇಳ್ತಾ ಇರೋದು. ನನ್ನ ಕಸಿನ್ ಅಂದ್ರೆ ಆ ಅಂಕಲ್ನ ಮಗಳು. ಈಸ್ ಇನ್ ಕಾಲೇಜ್, ಅವಳು ಕಾಲೇಜಲ್ಲಿ ಇದ್ದಾಳೆ. ಮೈ ಕಸಿನ್ ಸೇಸ್ ನೆಕ್ಸ್ಟ್ ಇಯರ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಮೈ ಓನ್ ಬಿಸ್ನೆಸ್. ಅವಳು ಹೇಳ್ತಾಳೆ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ನಾನು ನನ್ನ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀನಿ ಅಂತ. ನೆಕ್ಸ್ಟ್ ನಮ್ಮ ಮನೆಯಲ್ಲಿರುವ ಒಂದು ಬೆಕ್ಕಿನ ಬಗ್ಗೆ. ವಿ ಹ್ಯಾವ್ ಅ ಕ್ಯಾಟ್ ನೇಮ್ಡ್ ಗೋಲ್ಡಿ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ, ಹೆಸರೇನು ಗೋಲ್ಡಿ. ಗೋಲ್ಡ್ ಈಸ್ ವೆರಿ ಬ್ಯೂಟಿಫುಲ್, ತುಂಬಾ ಸುಂದರವಾಗಿದೆ ಅದು. ಶಿ ವಾಸ್ ಸಿಕ್ ಲಾಸ್ಟ್ ವೀಕ್ ಬಟ್ ನೌ ಶಿ ಈಸ್ ಹೆಲ್ದಿ ಅಗೇನ್. ಲಾಸ್ಟ್ ವೀಕ್ ಅಂದ್ರೆ ಕಳೆದ ವಾರ ಅದಕ್ಕೆ ಹುಷಾರಿರ್ಲಿಲ್ಲ, ಬಟ್ ನೌ ಶಿ ಈಸ್ ಹೆಲ್ದಿ ಅಗೇನ್. ಆದ್ರೆ ಈಗ ಅದು ಆರಾಮಾಗಿದೆ. ಓ ಅಂಡ್ ಲೆಟ್ ಮಿ ಟೆಲ್ ಯು ಅಬೌಟ್ ಮೈ ಫೇವರೇಟ್ ಬುಕ್. ನಾನೀಗ ನಿಮಗೆ ನನ್ನ ಫೇವರೇಟ್ ಪುಸ್ತಕದ ಬಗ್ಗೆ ಹೇಳ್ತೀನಿ. ಇಟ್ ಈಸ್ ಕಾಲ್ಡ್ ಇನ್ವಿಸಿಬಲ್ ಮ್ಯಾನ್. ಆ ಪುಸ್ತಕದ ಹೆಸರೇನು? ಇನ್ವಿಸಿಬಲ್ ಮ್ಯಾನ್. ಇಟ್ ವಾಸ್ ಅ ಗಿಫ್ಟ್ ಫ್ರಮ್ ಮೈ ಅಂಕಲ್. ವೆನೆವರ್ ಐ ರೀಡ್ ಇಟ್ ಐ ಫೀಲ್ ಲೈಕ್ ಐ ಆಮ್ ಅ ಪಾರ್ಟ್ ಆಫ್ ದ ಸ್ಟೋರಿ. ಇಟ್ ವಾಸ್ ಅ ಗಿಫ್ಟ್ ಫ್ರಮ್ ಮೈ ಅಂಕಲ್. ಅದು ನನಗೆ ನನ್ನ ಅಂಕಲ್ ಕೊಟ್ಟಿರೋ ಗಿಫ್ಟ್ ಆಗಿತ್ತು. ನಾನು ಯಾವಾಗ ಓದ್ದಾಗ್ಲೂ ಕೂಡ ಆ ಸ್ಟೋರಿಯಲ್ಲಿ ನಾನು ಕೂಡ ಒಬ್ನು ಅಂತ ಅನ್ಸುತ್ತೆ ನನಗೆ. ಆಸ್ ಫಾರ್ ಮೀ ಐ ಆಮ್ ಅ ಸ್ಟೂಡೆಂಟ್. ನನ್ನ ಬಗ್ಗೆ ಹೇಳೋದಾದ್ರೆ ನಾನೊಬ್ಬ ವಿದ್ಯಾರ್ಥಿ. ಐ ಲವ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಅಂಡ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನನಗೆ ಹೊಸ ವಿಷಯಗಳನ್ನ ಕಲಿಯೋದು ಅಂದ್ರೆ ತುಂಬಾ ಇಷ್ಟ. ಹಾಗೇನೆ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನು ಸ್ಪೆಂಡ್ ಮಾಡೋದು ಅಂದ್ರೂ ಕೂಡ ಇಷ್ಟ. ಮೈ ಡ್ರೀಮ್ ಇಸ್ ಟು ಬಿಕಮ್ ಅ ಟೀಚರ್ ಲೈಕ್ ಮೈ ಮದರ್. ನನ್ನ ಕನಸು ಏನಂದ್ರೆ ನನ್ನ ತಾಯಿ ತರಾನೇ ಟೀಚರ್ ಆಗೋದು. ಹೀಗೆ ನಾನು ನನ್ನ ಫ್ಯಾಮಿಲಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾವು ಇವತ್ತಿನ ಲೆಸನ್ ಅಲ್ಲಿ ಏನ್ ಕಲ್ತಿದ್ವೋ ಟು ಬಿ ವರ್ಬ್ಸ್ ಬಗ್ಗೆ, ಈಸ್, ಆಮ್, ಆರ್, ವಾಸ್, ವರ್ ಅಂಡ್ ವಿಲ್ ಬಿ, ಅದೆಲ್ಲವೂ ಕೂಡ ಈ ಸ್ಟೋರಿಯಲ್ಲಿ ಇನ್ಕ್ಲೂಡ್ ಆಗಿದೆ. ಮೊದಲು ಇದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ನಂತರ ಇಡೀ ಪ್ಯಾಸೇಜ್ ಅನ್ನ ನೆನ್ಪಿಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಕಂಡೀಷನ್ ಏನು? ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಯಾಕೆ ನೋಡ್ದೇನೆ ಹೇಳೋದು ತುಂಬಾ ಇಂಪಾರ್ಟೆಂಟ್? ನಮ್ಗೆ ಗೊತ್ತಿಲ್ಲದೇನೆ 15ರಿಂದ 20 ಸೆಂಟೆನ್ಸ್ ಗಳನ್ನ ನಾವು ಕಲ್ತಿರ್ತೀವಿ. ಒಂದಿಷ್ಟು ಶಬ್ದಗಳ ಬಗ್ಗೆ ಗೊತ್ತಾಗುತ್ತೆ, ಹಾಗೆ ಪ್ರೊನೌನ್ಸ್ ಮಾಡುವಾಗ ನಾವ್ ಎಲ್ಲಿ ಸ್ಟಕ್ ಆಗ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಲ್ಲಿ ಆಗುವಂತಹ ಎಲ್ಲಾ ಮಿಸ್ಟೇಕ್ ಗಳನ್ನ ನಾವು ಸರಿ ಮಾಡ್ಕೋಬಹುದು. ನಮ್ಗೆ ಮಿಸ್ಟೇಕ್ಸ್ ಗೊತ್ತಾಗೋದು ಯಾವಾಗ? ನಾವು ನೋಡ್ದೇನೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ಇದು ಸ್ಟಾರ್ಟಿಂಗ್ ಅಲ್ವಾ, ಜಸ್ಟ್ ಲೆಸನ್ ನಂಬರ್ 4. ಹಾಗಾಗಿ ತುಂಬಾ ಸಿಂಪಲ್ ಆಗಿರುವಂತಹ ಪ್ಯಾಸೇಜ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ಕಲಿಯೋದಕ್ಕೆ ನಿಮ್ಗೆ ಯಾವುದೇ ಕಷ್ಟ ಆಗಲ್ಲ. ಹಾಗೆ ಲೆಸನ್ ನಂಬರ್ 2 ದಲ್ಲಿ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ 128 ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ನಲ್ವಾ, ಅದನ್ನ ಪ್ರತಿದಿನ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಐ ಹೋಪ್ ನೀವು ಅದನ್ನ ಮಾಡ್ತಾ ಇದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಾಕ್ಟೀಸ್ ಆಕ್ಟಿವಿಟಿ ಇದೆಯೋ ಅದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಕಳಿಸಿ. ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.